ಮಾತಲ್ಲ, ಪ್ರತಿಯೊಬ್ಬರನ್ನ ನೋಡಿ ನಾನು ಹೇಳ್ತಾ ಇದ್ದೇನೆ, ನಿಮ್ಮನ್ನ ದೇವರು ಆಶೀರ್ವದಿಸಿದ್ದಾನೆ, ನಿಮ್ಮನ್ನ ಅಭಿವೃದ್ಧಿ ಪಡಿಸಿದ್ದಾನೆ. ಯಾವ ಶತ್ರು 1 ಕೋಟಿ ಕೊಟ್ಟು ತಗೊಂಡು ಬಂದು ನಿಮ್ಮ ಮುಂದೆ ಪ್ರವಾದಿನ ನಿಲ್ಲಿಸಿದ್ರು ಕೂಡ ದೇವರು ನಿಮ್ಮನ್ನು ಆಶೀರ್ವದಿಸಿರುವಾಗ ಶಪಿಸುವವರ ಬಾಯನ್ನ ದೇವರು ಬದಲಾಯಿಸಿ ನಿಮಗೆ ಆಶೀರ್ವದಿಸುವವನಾಗಿದ್ದಾನೆ. ಹಲ್ಲೆಲೂಯಾ, ಗಟ್ಟಿಯಾಗಿ ಹಲ್ಲೆಲೂಯಾ. 1 ಪೇತ್ರ 5ನೇ ಅಧ್ಯಾಯ 7ನೇ ವಚನ ಓದ್ರಿ. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ಹಲ್ಲೆಲೂಯಾ, ಗಟ್ಟಿಯಾಗಿ ಹಲ್ಲೆಲೂಯಾ. ಒಂದು ಸ್ಪಷ್ಟವಾಗಿ ನಮಗೆ ಚೆನ್ನಾಗಿ ನೆನಪಿರಲಿ, ನಮ್ಮ ಎಲ್ಲ ಚಿಂತೆಯನ್ನ ದೇವರ ಮೇಲೆ ಹಾಕಬೇಕು. ಒಬ್ಬ ಮನುಷ್ಯ ಕತ್ತೆಯನ್ನ ಸಾಕುವಂಥದ್ದು, ಆ ಕತ್ತೆ ಮೇಲೆ ತನ್ನ ಭಾರವನ್ನು ಹೊತ್ತುಕೊಂಡು ಹೋಗ್ತಾನ. ಈ ಕತ್ತೆ ಬಗ್ಗೆ ಧ್ಯಾನ ಮಾಡುವಾಗ ನನಗೆ ಯೋಚನೆ ಬಂದದ್ದೇನೆಂದ್ರೆ, ಕತ್ತೆ ನನ್ನ ಎಲ್ಲ ಬಟ್ಟೆಗಳನ್ನ, ನನ್ನ ದವಸ ಧಾನ್ಯಗಳನ್ನ ಎಲ್ಲವನ್ನ ಹೊತ್ತುಕೊಂಡು ಹೋಗ್ತದೆ. ಹಾಗಾದ್ರೆ ಕತ್ತೆಯ ಭಾರವನ್ನ ಹೊತ್ತುಕೊಳ್ಳುವರು ಯಾರು? ಹಲ್ಲೆಲೂಯಾ. ಒಂದು ಕತ್ತೆ ಯಜಮಾನನ ಹಾಕಿದ ಎಲ್ಲ ಭಾರವನ್ನು ಹೊತ್ತುಕೊಂಡು ಜೀವಿಸ್ತಾ ಇರ್ತದೆ, ಹೋಗ್ತಾ ಇರ್ತದೆ. ಹಾಗಾದ್ರೆ ಆ ಕತ್ತೆಯ ಭಾರವನ್ನ ಯಜಮಾನನು ಹೊತ್ತುಕೊಳ್ಳಬೇಕು. ಹಲ್ಲೆಲೂಯಾ. ಯಜಮಾನನ ಭಾರವನ್ನ ಕತ್ತೆ ಹೊತ್ತುಕೊಂಡು ಪ್ರಯಾಣ ಮಾಡಿದ್ರೆ ಕತ್ತೆಯ ಭಾರವನ್ನ ಯಜಮಾನನು ಹೊತ್ತುಕೊಳ್ಳಬೇಕು ಎಂಬುದಾಗಿ ನನಗೆ ಬಂದ ಆಲೋಚನೆ. ನಾನು ಯೋಚನೆ ಮಾಡಿದೆ ಹೀಗೆ, ದೇವ್ರೆ, ನನ್ನ ಕೈಯಲ್ಲಿ ಹೊತ್ಕೊಳಕ್ ಆಗಲ್ಲ ಅಂತ ನಾನೇನ್ ಮಾಡಿದ್ದೇನೆ, ಕತ್ತೆಯ ಮೇಲೆ ಭಾರ ಹಾಕಿದ್ದೇನೆ. ಮತ್ತೆ ಕತ್ತೆಯ ಭಾರವನ್ನು ಹೊತ್ಕೊಳ್ಬೇಕಂದ್ರೆ ಕತ್ತೆಯನ್ನ ತೆಗೆದು ನನ್ನ ಮೇಲೆ ಹಾಕೊಳ್ಬೇಕಾ? ಹಲ್ಲೆಲೂಯಾ. ಹಾಗಾದ್ರೆ ಕತ್ತೆಯ ಮೇಲೆ ಹಾಕಿದ ಭಾರನೇ ಹಾಕೊಂಡ್ರೆ ಸಾಕಲ್ಲ, ಕತ್ತೆದಾರ ಕಡಿಮೆ ಆಗ್ತದೆ. ಕತ್ತೆಯ ಮೇಲೆ ನನ್ನ ಭಾರ ಹಾಕಿ ಆ ಕತ್ತೆ ಮತ್ತೆ ಆ ಭಾರನೆಲ್ಲ ತೆಗೆದು ನನ್ನ ಮೇಲೆ ಹಾಕೊಳ್ಳೋದಾದ್ರೆ ಹಿಂಸೆ ಆಗ್ತದೆ ಇಲ್ಲ? ಹಲ್ಲೆಲೂಯಾ. ಹಾಗಾದ್ರೆ ನೀನು ಒಬ್ಬ ಯಜಮಾನ, ನಿನ್ನ ಬಳಿಯಲ್ಲಿ ಒಂದು ಕತ್ತೆ ಇದೆ, ಆ ಕತ್ತೆಯ ಮೇಲೆ ನೀನು ಎಲ್ಲ ಭಾರವನ್ನ ಹಾಕಿದಿ. ಹಾಗಾದ್ರೆ ಆ ಕತ್ತೆಯ ಭಾರವನ್ನು ನೀನು ಹೊತ್ಕೊಳ್ಬೇಕಂದ್ರೆ ಹೇಗೆ ಹೊತ್ಕೊಳ್ತೀವಿ? ನಿಮ್ಮ ತಲೆಯಲ್ಲಿ ಏನ್ ಬರ್ಬೋದು ಯೋಚನೆ ಮಾಡ್ರಿ. ನಿಮಗೊಂದು ಕತ್ತೆ ಸಾಕಿರಿ, ಆ ಕತ್ತೆ ಮೇಲೆ ಎಲ್ಲ ಭಾರ ಹಾಕಿರಿ, ನಿಮ್ ಲಗೇಜ್ ಎಲ್ಲ ಹಾಕಿರಿ, ನಿಮ್ ಬಟ್ಟೆ, ಶೂ, ಚಪ್ಪಲಿ ಎಲ್ಲ ಹಾಕ್ಬಿಟ್ರಿ, ಬೇಜಾರು ಮಾಡ್ಕೊಳ್ಳೋದ್ರಿ. ಈಗ ಹೊತ್ಕೊಂಡು ಬರ್ತಾ ಇದೆ. ಈಗ ಕತ್ತೆಯ ಭಾರವನ್ನ ನೀವು ಹೊತ್ಕೊಳ್ಬೇಕಂದ್ರೆ ಹೆಂಗೆ ಹೊತ್ಕೊಳ್ಬಹುದು? ಚಿಂತನೆ ಮಾಡ್ಬೇಕು, ಚಿಂತೆ ಮಾಡಬೇಡ್ರಿ. ಹೇಗೆ ಹೊತ್ಕೊಳ್ಬಹುದು? ಏನ್ ಬಂದ್ರು ಪರವಾಗಿಲ್ಲ, ಉತ್ತರ ಹೇಳ್ರಿ. ತೆಗಿದ ಮೇಲೆ ಅದು ನೀನ್ ಹೊತ್ಕೊಳ್ಬೇಕು, ಮತ್ತೆ ಹಾಕ್ತಿ ಯಾಕೆ ಅದ್ರ ಮೇಲೆ? ಹಲ್ಲೆಲೂಯಾ. ಕತ್ತೆ ಮೇಲೆ ಭಾರ ಹಾಕಿ ಅದನ್ನ ತೆಗೆದಾಗ ನೀನ್ ಹಾಕಿದ್ದಲ್ಲ, ಕತ್ತೆಯ ಭಾರ. ನಾನು ಹೇಳ್ತೇನೆ, ನಮ್ಗೆ ಅರ್ಥ ಆಗಿಲ್ಲ. ಅದು ನಿಮ್ ಭಾರ, ನಿಮಗಿದ್ದ ಲಗೇಜ್ ಅನ್ನ ಕತ್ತೆ ಮೇಲೆ ಹಾಕಿದ್ರಿ, ಅದು ನಿಮ್ಮ ಭಾರನ ಅದ್ರ ಮೇಲೆ ಹಾಕಿದ್ರಿ. ಆದ್ರೆ ಈಗ ನೀವು ಕತ್ತೆಯ ಭಾರವನ್ನು ನೀವು ತಗೊಳ್ಬೇಕು. ಅದು ಕತ್ತೆದಲ್ಲ, ಭಾರ ಅದು ನಿಮ್ದದು. ಆ ಲಗೇಜ್ ನಿಮ್ದಪ್ಪ, ನೀವು ಹಾಕಿರಿ, ನಿಮ್ಮನ್ನ ನೀವು ತಗೋಬೇಡ್ರಿ. ಕತ್ತೆಯ ಲಗೇಜ್ ಅನ್ನ ಏನಾದ್ರೂ ತೆಗೆದುಕೊಳ್ರಿ, ಕತ್ತೆಯ ಭಾರವನ್ನ ತೆಗೆದುಕೊಳ್ರಿ. ಹಲ್ಲೆಲೂಯಾ, ಗಟ್ಟಿಯಾಗಿ ಹಲ್ಲೆಲೂಯಾ. ನಾನು ಅವಾಗಿಂದ ಯೋಚನೆ ಮಾಡ್ತಿದ್ದೆ, ಶ್ವೇತಕ ಎಲ್ಲಿ ಕಾಣಿಸ್ತಿಲ್ಲ. ಹಲ್ಲೆಲೂಯಾ, ನಿಜ. ಯಾಕಂದ್ರೆ ವರ್ಷಿಪ್ ಅಲ್ಲಿ ಅವ್ರಿದ್ರೆ ಒಂಥರ ನನಗೆ ಇಲ್ಲಿ ಅಭಿಷೇಕ ಬರ್ತದ. ಗಾಡ್ ಬ್ಲೆಸ್ ಯು ಸಿಸ್ಟರ್, ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಹಲ್ಲೆಲೂಯಾ. ಓಕೆ, ಈಗ ಒಂದು ಕತ್ತೆ ತನ್ನ ಮೇಲೆ ಎಲ್ಲ ಭಾರವನ್ನು ಹೊತ್ಕೊಂಡು ಹೋಗ್ತಾ ಇದೆ. ಈಗ ಕತ್ತೆಯ ಭಾರವನ್ನು ಹೆಂಗ್ ಹೊತ್ಕೊಳ್ತೀರಿ? ಯೋಚನೆ ಮಾಡಿ ನೋಡೋಣ. ಅದಕ್ಕೆ ನಿಮ್ಮ ಮನೇಲಿ ಇರೋ ಕತ್ತೆ ನಿಮ್ ಕಣ್ಣಿಗೆ ಬಿದ್ದಿಲ್ಲ. ಇವತ್ತು ನಿಮ್ಮ ಮನೆಗಿರೋ ಕತ್ತೆಗಳು ನಿಮ್ ಕಣ್ಣಿಗೆ ಬೀಳಬೇಕು ಪ್ರಿಯರೇ. ನಿಮ್ಮ ಕತ್ತೆಯ ಭಾರವನ್ನ ನೀವು ಹೊತ್ಕೊಳ್ಬೇಕು. ಹಲ್ಲೆಲೂಯಾ. ಇಲ್ಲ ವಾಕ್ಯ ಹೇಳ್ತದೆ 1 ಪೇತ್ರ 5:7 ಏನಂತ? ನಿಮ್ಮ ಎಲ್ಲಾ ಭಾರಗಳನ್ನ ಆತನ ಮೇಲೆ ಹಾಕಿರಿ, ಆತನು ನಿಮಗಾಗಿ ಚಿಂತಿಸುವನಾಗಿದ್ದಾನೆ. ಇನ್ನೊಂದು ವಚನ, ಹೆಂಗೆ ಚಿಂತೆ ಮಾಡ್ತಾನ ಯೇಸು ಸ್ವಾಮಿ? ಯಾವಾಗ ನಮಗಾಗಿ ಚಿಂತೆ ಮಾಡ್ತಾನೆ. ಯೆಶಾಯನ ಪುಸ್ತಕ 53:4 ವಚನ ಓದ್ರಿ. ಯೆಶಾಯನ ಪುಸ್ತಕ 53:4 ವಚನ. ನಿಜವಾಗಿಯೂ ನೋಡ್ರಿ, ನಿಜವಾಗಿಯೂ ಅಂದ್ರೆ ಇದು ನಿಜ, ಸುಳ್ಳಲ್ಲ. ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದವನು, ಅವನು ಹೊತ್ತ ಹೊರೆಯು. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೊತ್ತಂತ ಸಂಕಟ ಅದು ನಿಮ್ಮ ಸಂಕಟ ಪ್ರಿಯರೇ. ಆತನ ಹೊತ್ತುಕೊಂಡಂತ ಭಾರ ನಿಮ್ಮ ಭಾರ. ಯೇಸು ಸ್ವಾಮಿ ಸಿಲುಬೆಯನ್ನು ಹೊತ್ತುಕೊಂಡು ಹೋದನು. ಯೇಸು ಸ್ವಾಮಿ ಪಾಪ ಮಾಡಿಲ್ಲ,
ಯೇಸು ಸ್ವಾಮಿ ಕಳ್ಳತನ ಮಾಡಿಲ್ಲ, ಯೇಸು ಸ್ವಾಮಿ ಸುಳ್ಳು ಹೇಳಿಲ್ಲ, ಯಾರನ್ನು ತಪ್ಪಾದ ರೀತಿಯಲ್ಲಿ ಆತನ ನಡ್ಕೊಂಡಿಲ್ಲ. ಆದರೆ ಆತನ ಭಾರವನ್ನು ಹೊತ್ತುಕೊಂಡು ಹೋಗ್ತಾ ಇದ್ದಾನೆ. ಅವಮಾನದ ಭಾರವನ್ನ, ಸಂಕಷ್ಟದ ಭಾರವನ್ನ, ಆ ಚಾವಟಿ ಏಟಿಂದ ಬಿದ್ದಂತ ಗಾಯದ ಭಾರಗಳನ್ನ ಆತನು ಹೊತ್ತುಕೊಂಡು ಹೋಗ್ತಾ ಇದ್ದಾನೆ. ಎಲ್ಲರ ಬಾಯಲ್ಲಿದ್ದ ಉಗುಳಿನ ಭಾರವನ್ನು ಕೂಡ ಯೇಸು ಸ್ವಾಮಿ ಹೊತ್ತುಕೊಂಡನು. ಹಲ್ಲೆಲೂಯ. ನನ್ನ ಮೇಲೆ ನಿನ್ನ ಮೇಲೆ ಬೀಳಬೇಕಾದ ಸಂಕಟದ ಭಾರವನ್ನ ಯೇಸು ಸ್ವಾಮಿ ಹೊತ್ತುಕೊಂಡು ಹೋಗುತ್ತಾ ಇದ್ದಾನೆ. ಹಲ್ಲೆಲೂಯ. ಗಟ್ಟಿಯಾಗಿ ಹಲ್ಲೆಲೂಯ. ಹಾಗಾದ್ರೆ ನೀನು ಹುಟ್ಟುವುದಕ್ಕಿಂತ ಮುಂಚೆ ನಿನ್ನ ಸಂಕಟದ ಭಾರವನ್ನ ಹೊತ್ತ ಯೇಸು, ನೀನು ಹುಟ್ಟಿದ ಮೇಲೆ ದೇವರನ್ನು ನೀನು ಸ್ತುತಿ ಮಾಡುವಾಗ ನಿನಗೆ ಬರೋ ಒಂದು ಸಂಕಟನ ಹೊತ್ಕೊಳ್ಳಲ್ವಾ? ಹಲ್ಲೆಲೂಯ. ನಾವೇನ್ ಅನ್ಕೊಳ್ತೇವೆ, ವಾಕ್ಯನ ಸುಮ್ಮನೆ ಓದ್ತೇವೆ, ಹಂಗೆ ಓದ್ಬೇಡ್ರಿ. ವಿಶ್ವಾಸದ ಕಣ್ಣಿಂದ ಓದ್ರಿ. ಹಲ್ಲೆಲೂಯ. ವಿಶ್ವಾಸದ ಹೃದಯದಲ್ಲಿ ಇಟ್ಟುಕೊಳ್ರಿ. ಬೈಬಲ್ ಹೇಳ್ತದೆ, ನಿಜವಾಗಿಯೂ ಆತನ ಹೊತ್ತ ಸಂಕಟವು ನಮ್ಮ ಭಾರವಾಗಿದೆ. ಹಲ್ಲೆಲೂಯ. ಯೇಸು ಸ್ವಾಮಿ ಯಾವ ಭಾರವನ್ನ, ಬರೀ ಚಿಂತೆ ಅಂದ್ರೆ ನಾವೇನ್ ಚಿಂತೆ ಮಾಡಲು ಸರ್ ಕಷ್ಟ ಇದೆ, ಕಷ್ಟದ ಭಾರವನ್ನ ಯೇಸು ಹೊತ್ತುಕೊಳ್ತಾನೆ. ಹಲ್ಲೆಲೂಯ. ಮತ್ತಾಯನ ಬರೆದ ಸುವಾರ್ತೆ 11:28 ಓದ್ರಿ. ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನ ನೋಡ್ರಿ. ಎಲ್ಲೇ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನೋಡ್ರಿ ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ಯಾರನ್ನ ಕರೆದನು ದೇವರು? ಕಷ್ಟಪಡುವವರನ್ನ, ಕಷ್ಟ ಹೊತ್ತುಕೊಂಡಿರುವವರನ್ನ. ನನ್ನ ಜೀವಿತವೇ ಕಷ್ಟ, ನನಗಿರುವ ಕಷ್ಟ ಯಾರಿಗಿಲ್ಲ ಅನ್ನುವಂಥವರನ್ನ ಯೇಸು ಕೈ ಬೀಸಿ ಕರೀತಾ ಇದ್ದಾನೆ. ಕಷ್ಟ ಹೊತ್ತುಕೊಂಡ ಮಗಳೇ, ನನ್ನ ಬಳಿಯಲ್ಲಿ ಬಾ, ನಿನ್ನ ಕಷ್ಟವನ್ನ ನನಗೆ ಕೊಡು. ಹಲ್ಲೆಲೂಯ. ಗಟ್ಟಿಯಾಗಿ ಹಲ್ಲೆಲೂಯ. ನಿಮ್ಮ ಸಂಕಟವನ್ನ ದೇವರು ಕೇಳ್ತಾ ಇದ್ದಾನೆ, ನಿಮ್ಮ ಕಷ್ಟವನ್ನ ದೇವರು ಕೇಳ್ತಾ ಇದ್ದಾನೆ, ನಿಮ್ಮ ಚಿಂತೆಯನ್ನ ದೇವರು ಕೇಳ್ತಾ ಇದ್ದಾನೆ. ಇವತ್ತು ನಮ್ಮ ಕೆಲಸ ಏನಂದ್ರೆ, ನಮಗಿರುವ ಸಂಕಟ, ಭಾರ, ಚಿಂತೆಗಳನ್ನೆಲ್ಲ ಯೇಸುವಿನಿಗೆ ನಾವು ಒಪ್ಪಿಸಿಕೊಡ್ಬೇಕು. ಪ್ರೇರೆ, ನಾವೇನ್ ಮಾಡ್ತೀವಿ? ಯೇಸುಗಿಂತಲೂ ಜ್ಞಾನವಂತರು ನಾವು, ನಮ್ಮ ಮನಸ್ಸಲ್ಲಿ ಯೇಸುಗಿಂತಲೂ ಬಲವುಳ್ಳವರು ನಾವು. ನಾವೇ ಚಿಂತೆ ಮಾಡ್ತೇವೆ, ನಾವೇ ಯೋಚನೆ ಮಾಡ್ತೇವೆ, ನಾವೇ ಪ್ಲಾನ್ ಮಾಡ್ತೇವೆ, ನಮ್ದೇ ಎಲ್ಲ ಆಗ್ಬೇಕಂತೇವೆ. ದೇವ್ರು ಹೇಳ್ತಾನೆ, ಮಗ ನಿನ್ನ ಕೈಯಲ್ಲಿ ಆಗಿದ್ರೆ ನೀನ್ ಯಾಕೆ ಚಿಂತೆಯಲ್ಲಿ ಇರ್ತಿದ್ದೆ? ನಿನ್ನ ಕೈಯಲ್ಲಿ ಆಗಂಗಿದ್ರೆ ನೀನ್ ಯಾಕೆ ಸಂಕಟದಲ್ಲಿ ಇರ್ತಾ ಇದೆ? ಅದು ಆಗಲ್ಲ, ಅದಕ್ಕೆ ನೀನ್ ಏನ್ ಮಾಡೋದನ್ನ ನನಗೆ ಕೊಡು. ಹಲ್ಲೆಲೂಯ. ಎರಡು ಧೈರ್ಯವಾಗಿ ನಮ್ಮ ಎಲ್ಲ ಸಂಕಟವನ್ನ ನಾವು ಯೇಸುವಿಗೆ ಒಪ್ಪಿಸುತ್ತೇವೆ. ನಮ್ಮೆಲ್ಲ ಚಿಂತೆಯನ್ನ ಯೇಸುವಿಗೆ ಒಪ್ಪಿಸುತ್ತೇವೆ. ಹಲ್ಲೆಲೂಯ. ಎಲ್ಲಿವರೆಗೆ ಒಪ್ಪಿಸಬಹುದು? ಎಲ್ಲಿವರೆಗೆ ದೇವರು ಒತ್ತುಕೊಳ್ಳುತ್ತಾನೆ? ಯೆಶಾಯ 46ನೇ ಅಧ್ಯಾಯ 4ನೇ ವಚನ ಓದ್ ಮಗ. ಯೆಶಾಯ 46 4ನೇ ವಚನ. ಎಲ್ಲಿಯ ತನಕ? ನೀನ್ ಕೆಲಸ ಮಾಡುವ ತನಕ, ನೀನ್ ಸೌಂದರ್ಯವಾಗಿರುವ ತನಕ ನಾನು ಬಹಳ ಪ್ರೀತಿ ಮಾಡ್ತಾನೆ. ಎಲ್ಲಿವರೆಗೆ? ನಿನ್ ಮುಖ ಹಾಳಾಗುವವರೆಗೆ. ಅಂತದಲ್ಲ ಇದು ಪ್ರೀತಿ. ಹಲ್ಲೆಲೂಯ. ಗಟ್ಟಿಯಾಗಿ ಹಲ್ಲೆಲೂಯ. ಎಲ್ಲಿವರೆಗೆ ಚೆನ್ನಾಗಿ ನೋಡ್ಕೊಳ್ತಾ ತಂದೆ ತಾಯಿಯನ್ನ ಸ್ಯಾಲ್ರಿ ಬರೋವರೆಗೆ, ಅಂತ ಪ್ರೀತಿ ಅಲ್ಲ. ಹಲ್ಲೆಲೂಯ. ಎಲ್ಲಿವರೆಗೆ ಪ್ರೀತಿ ಮಾಡ್ತೇನೆ? ನಮ್ಮಪ್ಪ ನಡೆಯುವವರೆಗೆ, ಮಲ್ಕೊಂಡ ಮೇಲೆ ಪ್ರೀತಿ ಇಲ್ಲ, ಅಂತದಲ್ಲ ಇದು ಪ್ರೀತಿ. ಹಲ್ಲೆಲೂಯ. ಯೇಸು ಸ್ವಾಮಿ ಹೇಳ್ತಾನೆ, ಎಲ್ಲಿಯವರೆಗೆ ನಮ್ಮ ಭಾರವನ್ನ ದೇವರು ಹೊತ್ಕೊಳ್ತಾನೆ. ಬೈಬಲ್ ಹೇಳ್ತಾನೆ, ಮುಪ್ಪಿನಲ್ಲಿಯೂ ಓದ್ರಿ, ಮುಪ್ಪಿನಲ್ಲಿಯೂ ಹಲ್ಲೆಲೂಯ. ಗಟ್ಟಿಗೆ ಒಂದು ಅಮ್ಮ ಹೇಳ್ರಿ ವಚನ, ನನ್ಗೆ ಬಹಳ ಪ್ರಿಯ ಈ ವಚನ, ಇಷ್ಟ ಆಯ್ತು ನನಗೆ. ಮೊನ್ನೆ ದಿವಸ ದೇವ್ರು ಮಾತಾಡುವಾಗ, ನಿನ್ನ ಮುಪ್ಪಿನ ತನಕ, ನಾನು ನನ್ನನ್ನ ವೈಯಕ್ತಿಕವಾಗಿ ಹಾಕೊಂಡೆ, ನಾನು ಮುದುಕನಾಗುವ ತನಕ ಅಥವಾ ನಾನು ಬದುಕಿರುವ ತನಕ. ಹಲ್ಲೆಲೂಯ. ನಾನು ಬದುಕಿರುವ ತನಕ ದೇವರೇ ನನಗೆ ಆಧಾರ. ಬೈಬಲ್ ಹೇಳ್ತದೆ, ನರೆ ಕೂದಲು ಬಂದಾಗಲೂ ನಿಮ್ಮನ್ನ ಒತ್ತು ಸಹಿಸುವೆನು. ಹಲ್ಲೆಲೂಯ. ಹಣ್ಣ ಮುದುಕ ನೀನಾದರೂ ಕೂಡ ನಿನ್ನ ಭಾರಗಳನ್ನೆಲ್ಲ ದೇವರು ಒತ್ತುಕೊಳ್ಳುವವನಾಗಿದ್ದಾನೆ. ಹಲ್ಲೆಲೂಯ. ಗಟ್ಟಿಯಾಗಿ ಆಮೇಲೆ ಹೇಳ್ರಿ, ಅಂತ ದೇವರಿಗಾಗಿ ವಾಕ್ಯ ಹೇಳ್ತಾನೆ, ನಾನೇ ಉಂಟು ಮಾಡಿದೆನು, ನಾನೇ ಹೊರುವೆನು. ಹಲ್ಲೆಲೂಯ. ಒಬ್ಬ ತಾಯಿ ಅಂದ್ರೆ ಈ ಮಾತುಗಳನ್ನ ಆಡ್ತಾರ ಪ್ರೇಮ. ಬಹಳ ಕಷ್ಟಪಟ್ಟು ಮಕ್ಕಳನ್ನ ಉಡ್ಸಿ ಬೆಳೆಸಿ ಶಾಲೆ ಕಲಿಸಿ ಕೆಲಸ ಕೊಡಿಸಿ ಎಲ್ಲ ಆಗಿದ ಮೇಲೂ ಕೂಡ ಮದುವೆ ಮಾಡಿ ಮದುವೆ ಮಕ್ಕಳಾಗಿ ಎಲ್ಲ ಆಗಿದ ಮೇಲೆ ಗಂಡ ಏನಾದ್ರು ಆತನ ಮಗನಿಗೆ ಏನಾದ್ರು ಸಮಸ್ಯೆನೋ ರೋಗನೋ ಏನೋ ಒಂದು ಸಮಸ್ಯೆ ಆಗ್ಬಿಟ್ಟಾಗ ಎಲ್ಲರೂ ಚೀಮಾರಿ ಹಾಕ್ಬೋದು ಮಗನ ಮೇಲೆ. ಹೆಂಡತಿ ಕೂಡ ಒಂದು ಸಮಯ ಬಿಟ್ಟು ಹೋಗೋದು, ಮಗಳು ಕೂಡ ಮಗನು ಕೂಡ ಅಥವಾ ಇದ್ದ ಅಣ್ಣ ತಂಗಿ ಎಲ್ಲರೂ ಕೂಡ ಆತನನ್ನ ನಾವ್ ಏನ್ ಮಾಡ್ಬೋದು, ಚೀಮಾರಿ ಹಾಕ್ಬೋದು. ಆದ್ರೆ ತಾಯಿ ಆದ್ರೆ ನಿಜವಾದ ತಾಯಿ ಒಂದು ಮಾತು ಹೇಳ್ತಾನೆ, ಹೇಗೋ ನಾನು ಎತ್ತು ಬಿಟ್ಟಿದ್ದೇನೆ, ನಾನು ಏನ್ ಮಾಡ್ತೇನೆ, ನಾನು ಇರೋವರೆಗಾದ್ರೂ ನನ್ನ ಮಗನನ್ನ ಹೇಗೋ ನಾನು
ನಡೆಸುತ್ತೇನೆ. ಹಲ್ಲೆಲೂಯ. ತಾಯಿಯ ಹೃದಯ ಯಾವತ್ತೂ ಕೂಡ ಒಳ್ಳೆ ಮಗನಾದ್ರೆ ಮಾತ್ರ ಮಗ ಅನ್ನಲ್ಲ. ಕೆಟ್ಟ ಮಗನಾಗಿದ್ರು ಕೂಡ ಜನಗಳ ಮುಂದೆ ಆಕೆ ಬೈತಾ ಇದ್ರು ಕೂಡ ಆಕೆ ಮನಸ್ಸಲ್ಲಿ ಹೇಳ್ತಾ, ಅಯ್ಯೋ ನನ್ನ ಮಗ ಹೇಗಾದ್ರೂ ಬದಲಾದ್ರೆ ಸಾಕಲ್ಲಪ್ಪ, ನನ್ನ ಮಗನು ಕೂಡ 4 ಜನ ಗುರುತಿಸುವಂತಾದ್ರೆ ಸಾಕಲ್ಲ. ಯಾಕಂದ್ರೆ ಬೈಬಲ್ ಹೇಳ್ತದೆ, ನಾನೇ ಉಂಟು ಮಾಡಿದೆನು, ನಾನೇ ಹೊರುವೆನು. ಹಲ್ಲೆಲೂಯ. ಗಟ್ಟಿಯಾಗಿ ಹಲ್ಲೆಲೂಯ. ಅವನು ನಿಮ್ಮನ್ನ ಒತ್ತು ಸಹಿಸಿ ನಿರ್ವಹಿಸುವನು ಎಂಬುದಾಗಿ ವಾಕ್ಯ ಹೇಳ್ತದೆ. ತಂದೆಯಾದ ದೇವರು ಮನುಷ್ಯನ ಹಾಗೆ ಕೈ ಬಿಡುವವನಲ್ಲ. ನಮ್ಮನ್ನ ತಾಯಿಯ ಗರ್ಭದಲ್ಲಿ ವಿಚಿತ್ರವಾಗಿ ರೂಪಿಸಿದ್ರೆ, ತಾಯಿಯ ಗರ್ಭದಲ್ಲಿ ದೇವರ ದೃಷ್ಟಿ ನನ್ನ ಮೇಲೆ ಬಿದ್ದಿದ್ರೆ, ತಿರುಗಿ ನಾನು ಎಲ್ಲಿಂದ ಬಂದರೂ ಅಲ್ಲಿಗೆ ಹೋಗುವ ತನಕ ದೇವರು ನನ್ನ ಎಲ್ಲಾ ಭಾರಗಳನ್ನ ಒತ್ತುಕೊಳ್ಳುವವನಾಗಿದ್ದಾನೆ. ಹಲ್ಲೆಲೂಯ. ಮೊನ್ನೆ ದಿವಸ ದೇವರು ನನ್ನೊಟ್ಟಿಗೆ ಮಾತಾಡಿದ ವಾಕ್ಯವನ್ನ ನಾನು ಅದನ್ನ ನೋಟ್ಸ್ ಮಾಡ್ಕೊಳ್ಬೇಕು. 3 ದಿನ ಚಿತ್ರಹಿಂಸೆ ನನ್ನ ಮನಸ್ಸಲ್ಲಿ ನಂದೇ ಆದ ಸಮಸ್ಯೆಗಳಲ್ಲಿ ಸಿಕ್ಕಿಕೊಂಡಿದ್ದೇನೆ. ಬಹಳ ಚಿಂತೆ ಮಾಡ್ತಾ ಇದ್ದೇನೆ. ನನ್ನ ಹೆಂಡತಿ ನಾನು ಒಂದು ಕಡೆ ಕೂತ್ಕೊಂಡಿದ್ವಿ. ನನ್ನ ಹೆಂಡತಿ ಯಾವತ್ತೂ ಹಂಗೆ ದುಃಖ ಪಡಲ್ಲ. ನಿನ್ನೆ ದಿವಸ ಯಾಕೋ ನನಗೆ ಅರ್ಥ ಆಯ್ತು, ಆಕೆ ಕೂಡ ಯಾಕೋ ನನ್ನ ಪರಿಸ್ಥಿತಿಯನ್ನು ನೋಡಿ ದುಃಖ ಪಡ್ತಾ ಇದ್ದಲ್ಲಪ್ಪ, ಎಲ್ಲಿಗೆ ಬಂತು ನನ್ನ ಪರಿಸ್ಥಿತಿ ಅಂತ. ಹಲ್ಲೆಲೂಯ. ಆವಾಗ ನಾನು ಯೋಚನೆ ಮಾಡ್ತೀನಿ, ದೇವರೇ ನಾನು ವಾಕ್ಯ ಬರ್ಕೊಳ್ಬೇಕು, ನಾನು ಇವತ್ತು ಸಿದ್ಧತೆ ಮಾಡ್ಕೊಳ್ಬೇಕಾದ್ರೆ ಈ ಚಿಂತೆಯಲ್ಲಿ ನಾನು ಸಿದ್ಧತೆ ಮಾಡಲ್ಲ. ನಂದು ಅಂತ ಆಗ್ತಾನೆ. ದೇವರೇ ನನಗೆ ಡಿಸ್ಟರ್ಬೆನ್ಸ್ ಆಗ್ತದೆ, ನನ್ನ ಹೃದಯ ಕಳವಳ ಆಗ್ತದೆ, ನನಗೆ ಈ ತರದ ಮನಸ್ಸಲ್ಲಿ ವೇದನೆ ಇಟ್ಕೊಂಡು ನಾನು ಹೇಗ್ ಸಿದ್ಧತೆ ಮಾಡ್ಲಿ, ಏನ್ ಕತ್ತೆ ನೋಡ್ಲಿ, ಏನ್ ತಿಳ್ಕೊಳ್ಬೇಕು, ಏನ್ ವಾಕ್ಯ ಹೇಳಲಿ ಅಂತ ಹೇಳುವಾಗ ದೇವರು ನನ್ನ ಹೆಂಡತಿಯ ಮುಖದ ಮುಖಾಂತರ ನನಗೆ ಸಹಾಯ ಮಾಡಿದ್ರು. ಹಲ್ಲೆಲೂಯ. ಗಟ್ಟಿಯಾಗಿ ಹಲ್ಲೆಲೂಯ. ನನ್ನ ಹೆಂಡತಿ ಬಂದು ಹೇಳಿದ್ರು, ನಾನು ಮೇಲೆ ಹೋಗಿದ್ದೇರಿ ಅಕ್ಕ, ನನಗೆ ನೋಡಿ ಹೇಳಿದ್ರು, ನಿಮ್ಮ ಮುಖ ಎಲ್ಲ ಬಹಳ ಸಣ್ಣಗಾಗ್ಬಿಟ್ಟ ಸಿಸ್ಟರ್ ಅಂದ್ರು. ಹಲ್ಲೆಲೂಯ. ನನ್ನ ಹೆಂಡತಿ ಬಂದು ಕಣ್ಣಿ ತಗೊಂಡು ನೋಡಿ ಹೇಳ್ತಾಳ, ನನ್ನ ಮುಖ ಎಲ್ಲಿ ಸಣ್ಣಗಾಗಿದೆ, ಯಾಕೆ ಹಂಗೆ ಹೇಳಿದ್ರು ಅಕ್ಕ ಅಂತ. ನಾನು ಹೇಳಿದೆ, ನನ್ನ ಕಣ್ಣಿಗೆಲ್ಲ ಸಣ್ಣಗೆ ಕಾಣಿಸ್ತಾ ಇಲ್ಲ, ನೀನು ಏನೋ ಎಂತ ಸೈಮಿಂಗ್ ಆಗಿ ಕಾಣ್ತಾ ಇದ್ದೀನಿ. ನಿಜ, ನಾನು ಹೇಳಿದೆ ಗ್ಲೋ ಆಗಿ ಕಾಣ್ತಾ ಇದ್ದೀನಿ. ಯಾಕೆ ಹೆಂಗಂತೆ ಅಂದ್ರೆ, ಇಲ್ಲ ಅವರೆಲ್ಲ ನನ್ಗೆ ಹೇಳಿದ್ರು ಸಣ್ಣಗೆ ಕಾಣಿಸ್ತಾ ಇದೀನಿ ಅಂತ. ಹಲ್ಲೆಲೂಯ. ಅಂದ್ರೆ ಚಿಂತೆಯಲ್ಲಿ ಇದ್ದೆ ಅಂತ ಅವ್ರು ಹೇಳಿದ್ರು. ಮುಖ ಸಣ್ಣಗಾಗಿದೆ ಅಂದ್ರೆ ಅರ್ಥ ಏನು? ಚಿಂತೆಯಲ್ಲಿ ಇದ್ದೆ ಅಂತ. ನಾನು ಅದನ್ನ ಹೇಳಿದೆ, ಇಲ್ಲ ನೀನು ಗ್ಲೋ ಆಗಿ ಕಾಣಿಸ್ತಾ ಇದ್ದೆ ಅಂತ ಹೇಳಿನ ಇಲ್ಲ ಶಿವಮ್ಮ. ಆದ್ರೆ ನಾನು ಈಗ ಹೇಳ್ತೇನೆ, ಯಾವ ರೀತಿಯಲ್ಲಿ ಗ್ಲೋ ಆಗಿ ಕಾಣಿಸ್ತಾ ಇದೆ. ನನ್ನ ಹೆಂಡತಿ ನನಗಿದ್ದ ಸಮಸ್ಯೆಯನ್ನ ಆಕೆ ಮನಸ್ಸಲ್ಲಿ ತೆಗೆದುಕೊಂಡಿದ್ದಾಳೆ. ನಮ್ ಚಿನ್ನ ಏನೋ ಸಮಸ್ಯೆಲಿದ್ದಾನೆ, ಏನೋ ಡಿಸ್ಟರ್ಬೆನ್ಸ್ ಆಗ್ತಾ ಇದ್ದಾನೆ, ಈ ಶನಿವಾರ ಬಂದ್ರೆ ಯಾಕೆ ಬೈಬಲ್ ತೆಗೆದುಕೊಂಡು ರೂಮಲ್ಲಿ ಕೂಡ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಆಕೆ ನನಗಾಗಿ ಚಾಯ್ ಮಾಡಲ್ಲ. ನಮ್ ಶಿವಮ್ಮ ಚಾಯ್ ಮಾಡೋದು ಬಹಳ ಕೃಪ, ನನಗೆ ಚಾಯ್ ಮಾಡಿ ಕೊಡಲ್ಲ. ಆಕೆಗೆ ನಾನು ಚಾಯ್ ಕೊಡೋದು ಇಷ್ಟ ಇಲ್ಲ. ಆದ್ರೆ ನಿನ್ನೆ ಏನ್ ಮಾಡ್ತಲ್ಲ, ನಾನು ಚಾಯ್ ಮಾಡ್ಕೊಳ್ಳೆ, ನನ್ನ ಅದ್ಭುತವಾದ ಚಾಯ್ ಮಾಡಿಕೊಟ್ರು. ನಾನು ಹೇಳಿದೆ, ಸ್ವಾತ್ಯಮ್ಮ ಬಂದಾಗ ನೀನು ಒಂದು ಚಾಯ್ ಮಾಡ್ಕೊಡಮ್ಮ ಅಂತ. ಯಾಕಂದ್ರೆ ನಾನೀಗ ಹೇಳ್ತಾನೆ ಇರ್ತಾನೆ, ಶಿಬಾ ಚಾಯ್ ಅದ್ಭುತವಾಗಿ ಮಾಡಿದಳು ಅಂದ್ರೆ ಎಂತ ಅದ್ಭುತವಾಗಿ ಮಾಡಿದ್ಲು ಅಂತಲ್ಲ. ಯಾಕೆ ಕುಡ್ದಿಲ್ಲಲ್ಲ, ಅದಕ್ಕೆ ನೀನ್ ಏನ್ ಮಾಡು, ಸಾಕ್ಷಿಗೆ ಮತ್ತೊಂದು ಚಾಯ್ ಮಾಡ್ಕೊಡು ಅಂತ. ಮಾಡಿಸ್ಕೊಟ್ಟೇವ ಇಲ್ಲ ಮಗ? ಮಾಡಿಸ್ಕೊಟ್ಟಿವಿ. ಹಲ್ಲೆಲೂಯ. ರಾತ್ರಿ ಕುಡಿದ್ವಿ. ನಾನು ಹೇಳ್ತೇನೆ, ಯಾಕೆ ಇದನ್ನ ಹೇಳ್ತಾ ಇದ್ದೇನೆ ಅಂದ್ರೆ, ನನ್ನ ಸಂದೇಶವನ್ನ ದೇವರು ನನ್ನ ಹೆಂಡತಿಯ ಹೃದಯದಲ್ಲಿ ಹಾಕಿದ್ದಾನೆ. ಅದು ಏನಂತ ಈಗ ಕೇಳುವಾಗ ಗೊತ್ತಾಗ್ತದೆ. ಮುಂದೆ ಒಂದು ವಚನ ನಾವು ಓದೋಣ. ಎಲ್ಲಿವರೆಗೆ ದೇವರು ನಮ್ಮ ಭಾರ ಹೊತ್ಕೊಳ್ತಾನೆ? ಗೊತ್ತಾಗಿದ್ದವ್ರು ಹೇಳ್ರಿ. ಮುಪ್ಪಿನ ತನಕ. ಇನ್ನ ಸ್ವಲ್ಪ ಮುಂದೆ, ನನ್ನ ಜೀವ ಇರೋವರೆಗೂ ದೇವರು ನನ್ನ ಎಲ್ಲಾ ಭಾರಗಳನ್ನ ಹೊತ್ತುಕೊಳ್ಳುತ್ತಾನೆ. ಹಲ್ಲೆಲೂಯ. ಗಟ್ಟಿಯಾಗಿ ಹಲ್ಲೆಲೂಯ. ಓಕೆ, ಭಾನುವಾರ ಸಭೆಗೆ ಬರಬೇಕು. ದೇವರು ದಿನ ಇವತ್ತು, ಅದಕ್ಕೆ ದೇವರು ಒಳ್ಳೇದ್ ಮಾಡ್ತಾನೆ. ಚರ್ಚಿಗೆ ಬರ್ಬೇಕಲ್ಲ, ಅದಕ್ಕೆ ಕೆಲವು ಸಾರಿ ಏನಂತೇವೆ, ಯಪ್ಪ ದೇವ್ರೆ ಇವತ್ತು ನಾವು ಚರ್ಚಿಗೆ ಹೋಗಪ್ಪ, ಏನ್ ಚಿಂತೆ ಕೊಡ್ಬೇಡ, ಏನ್ ಸಮಸ್ಯೆ ಕೊಡ್ಬೇಡ, ಆರಾಮಾಗಿ ಚರ್ಚಿಗೆ ಹೋಗ್ಬೇಕು, ಆರಾಧನೆ ಮುಗಿಸ್ಕೊಂಡು ಬರ್ಬೇಕು, ಆಮೇಲೆ ಬೇಕಾದ್ರೆ ಏನಾದ್ರೂ ಕಷ್ಟ ಕೊಡು. ಹಲ್ಲೆಲೂಯ. ಕೆಲವ್ರು ಪ್ರಾರ್ಥನೆ ಹೆಂಗಿರ್ತದ, ಭಾನುವಾರ ಮಾತ್ರ ಏನ್ ಚಿಂತೆ ಇರ್ಬಾರ್ದು, ಭಾನುವಾರ ಸಮಾಧಾನದಿಂದ ಚರ್ಚಿಗೆ ಹೋಗೋದಿರ್ತದ. ಅವತ್ತು ಗುಡ್ದಲಿ ಮಾಡಬೇಡ್ರಿ. ಮನೆಗ ಯಾರಾದ್ರೂ ಕಿರಿಕಿರಿ ಮಾಡಿದ್ರೆ ಏನಂತಾರೆ, ಭಾನುವಾರ ಮಾತ್ರ ಏನ್ ಅನ್ನಕೋಬೇಡ ನೋಡಿ, ನೀವು ಬೇರೆ ವಾರ ಪೂರ್ತಿ ಏನ್ ಬೇಕಾರ ಅಂತ. ಹಲ್ಲೆಲೂಯ. ಇಂಥದ್ದೆಲ್ಲ ನುಡಿಬೇಡ್ರಿ. ಅಲ್ಲ, ಭಾನುವಾರ ಮಾತ್ರ ಅನ್ನೋ ಮಿಕ್ಕಿನ ದಿನ ಹಂಗೆ ನೋಡಿಬೇಡ್ರಿ. ಹಲ್ಲೆಲೂಯ. ಯಾವಾಗ್ಲೂ ಒಳ್ಳೇದನ್ನ ಬಯಸ್ಬೇಕು. ಯಾಕೆ ದೇವರು ಹೆಂಗೆ ಭಾರ ಹೊತ್ಕೊಡ್ತಾನ. ಕೀರ್ತನೆ 68:19 ಓದ್ರಿ. ಸ್ವಲ್ಪ ಎಚ್ಚರವಾಗಿರ್ಬೇಕ್ರಿ, ಇದು ನಿಮ್ಮ ಕತೆ. 68:19 ಏನು? ಅನುದಿನ ಅಂದ್ರೆ ಅನುದಿನದ ಆಹಾರವನ್ನು ನಮಗೆ ದಯಪಾಲಿಸು ಹೇಳ್ತೇವೆ. ಅನುದಿನ ಅಂದ್ರೆ ಏನು? ಪ್ರತಿದಿನ. ಓಕೆ, ಇಲ್ಲಿ ನಿಮ್ಗೆ ಅರ್ಥ ಆಗಿದೆ. ಪ್ರತಿದಿನವೂ ಅನುದಿನವೂ ನಮ್ಮ ಭಾರವನ್ನ ಹೊರುವ ಕರ್ತನಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಗಟ್ಟಿಯಾಗಿ ಹಲ್ಲೆಲೂಯ. ನನ್ನ ದೇವರು ಭಾನುವಾರ ಮಾತ್ರ ನಮ್ಮ ಭಾರವನ್ನು ಹೊತ್ತುಕೊಂಡಿಲ್ಲ. ನೀವು ಉಪವಾಸ ಮಾಡುವಾಗ ಮಾತ್ರ
ದೇವರು ನಿಮ್ಮ ಭಾರವನ್ನು ಹೊತ್ತುಕೊಂಡಿಲ್ಲ. ನಿನ್ನ ಜೀವಮಾನದ ಎಲ್ಲಾ ದಿನಮಾನಗಳು ಕೂಡ ನಿಮ್ಮ ಭಾರವನ್ನ ದೇವರು ಹೊತ್ತುಕೊಂಡಿದ್ದಾನೆ. ಹಲ್ಲೆಲೂಯಾ. ನಂಬಿಕೆ ಉಳ್ಳವರು ಹೇಳ್ರಿ, ದೇವರು ನನ್ನ ಭಾರವನ್ನ ಹೊತ್ತುಕೊಂಡಿದ್ದಾನೆ. ನಿನ್ನೆ ದಿನ ನನ್ನ ಭಾರವನ್ನ ದೇವರು ಹೊತ್ತುಕೊಂಡಿದ್ದನು. ಆ ಭಾರ ಹೊತ್ತುಕೊಂಡಿರೋದನ್ನ ನನ್ನ ಹೆಂಡತಿ ಅರ್ಥ ಮಾಡಿಕೊಂಡಳು. ಅದಕ್ಕೆ ನಾನು 11 ಗಂಟೆಯ ಮೇಲೆ ಅದ್ಭುತವಾಗಿ ವಾಕ್ಯವನ್ನ ಸಿದ್ಧತೆ ಮಾಡಿಕೊಂಡೆ. 1-2 ತಾಸು ನಾನು ಪ್ರಾರ್ಥನೆ ಮಾಡಿಕೊಂಡೆ. ಸಂಜೆ ಆಗೋ ಹೊತ್ತಿನಲ್ಲಿ ನನ್ನ ಮನಸ್ಸಲ್ಲಿದ್ದಂತ ಎಲ್ಲಾ ಚಿಂತೆಗಳನ್ನ ನಾನು ತೆಗೆದಾಕಿ ಆರಾಮಾಗಿ ಇದ್ದೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ದೇವರು ನನ್ನ ಭಾರವನ್ನ ಹೊತ್ತುಕೊಂಡಿದ್ರೆ ಪಾಸ್ಟ್ರಾಗೆ ಶಿವಮ್ಮ ಹೆಂಡತಿ ಅಂತ ಇದನ್ನ ಹೆಂಡತಿ ಬಿಟ್ರೆ ಯಾರು ಕಾಣಿಸಲ್ವಾ? ಹಲ್ಲೆಲೂಯಾ. ಒಂದು ಪ್ರಶ್ನೆ ಬಂದ್ರೆ ನಾನು ಹೇಳ್ತೇನೆ, ಎಲ್ಲಾರು ಕಾಣಿಸ್ತೀರಿ, ಆದ್ರೆ ನನ್ನ ಹೆಂಡತಿ ಬೇರೆ ಲೆಕ್ಕ. ಹಲ್ಲೆಲೂಯಾ. ನನ್ನ ಅರ್ಧ ಶಾರೀರ ಆಕೆ. ಹಲ್ಲೆಲೂಯಾ. ನಿನ್ನ ಮನೆಯಲ್ಲಿ ನಿನ್ನ ಗಂಡ ನಿನ್ನ ಅರ್ಧ ಶಾರೀರ, ನಿನ್ನ ಹೆಂಡತಿ ಅರ್ಧ ಶಾರೀರ. ನಿನಗೆ ಕಣ್ಣು ಮುಚ್ಚಿದ್ರೆ ಮೊದಲು ಕಾಣಬೇಕಾದದ್ದು ನಿನ್ನ ಸತಿ ಅಥವಾ ನಿನ್ನ ಪತಿ ನಿನ್ನ ದೃಷ್ಟಿಯಲ್ಲಿ ಕಾಣಬೇಕು ಪ್ರೇರೆ. ಹಲ್ಲೆಲೂಯಾ. ಅವಾಗ ನಾವು ಪರಿಪೂರ್ಣರಾಗುತ್ತೇವೆ. ವಾಕ್ಯದಲ್ಲಿ ನಾವು ಓದೋಣ. ಗಲಾತ್ಯದವರಿಗೆ ಬರೆದ ಪತ್ರಿಕೆ ಓದಕ್ಕಿಂತ ಮುಂಚೆ ಒಂದ್ಸತಿ ಹೇಳಿದ್ದೆ ನಮ್ಮ ಕತೆ, ಗಟ್ಟಿಯಾಗಿ ಹೇಳಿದ್ದೆ ನಮ್ಮ ಕತೆ. ಜೊತೆಗೆ ಒಂದ್ಸರಿ ಗಟ್ಟಿಯಾಗಿ ಹೇಳಿದ್ದೆ ನನ್ನ ಕತೆ. ಅವ್ರು ಬಂದಿದ್ದು ನನಗೆ ಬಹಳ ಸಂತೋಷ. ಹಲ್ಲೆಲೂಯಾ. ಹೇಳ್ಬೇಕಲ್ಲ ಹೆಸರು. ಯಾರಿಲ್ಲ ಅಂದ್ರೆ ಬೇಜಾರು ಮಾಡ್ಕೊತಾರೆ. ಓಕೆ, ಓದ್ರಿ. 6ನೇ ಅಧ್ಯಾಯ 2ನೇ ವಚನ. ಒಬ್ಬರು ಏನಂದ್ರಿ? ಒಬ್ಬರು ಹೇಳ್ರಿ ಗಟ್ಟಿಗಳು. ಒಬ್ಬರು ಮತ್ತೊಬ್ಬರ ಭಾರವನ್ನು ಹೊತ್ತುಕೊಳ್ಳಲಿ. ಹಲ್ಲೆಲೂಯಾ. ದೇವರೇ ಅನುದಿನ ನನ್ನ ಎಲ್ಲ ಭಾರವನ್ನು ಹೊತ್ತುಕೊಂಡ ಮೇಲೆ ನನ್ನ ಭಾರನ ಮತ್ತೊಬ್ರು ಯಾಕೆ ಹೊತ್ತುಕೊಳ್ಬೇಕು? ನಾನು ಯಾಕೆ ಮತ್ತೊಬ್ಬರ ಭಾರ ಹೊತ್ತುಕೊಳ್ಬೇಕು? ನಾನು ಹೇಳ್ತೇನೆ, ನಾವು ಯಾರ ಮಕ್ಕಳು? ಯಾರ ಮಕ್ಕಳು? ಗಟ್ಟಿಯಾಗಿ ನಂಬಿಕೆ ಇದ್ದು ದೇವರ ಮಕ್ಕಳು. ನಾವು ದೇವರ ವಾಕ್ಯದಿಂದ ಹುಟ್ಟಿದವರು. ಹಲ್ಲೆಲೂಯಾ. ಹಾಗಾದ್ರೆ ನಮ್ಮಲ್ಲಿ ಯಾರ ಸ್ವಭಾವ ಇರಬೇಕು? ದೇವರ ಸ್ವಭಾವ ಇರಬೇಕು. ದೇವರು ನನ್ನ ಭಾರನ ಹೊತ್ಕೊಂಡ ಪೂರ್ತಿಯಾಗಿ ಅಂದ ಮೇಲೆ ಆತನ ಸ್ವಭಾವ ನನ್ನಲ್ಲಿ ಇದ್ರೆ ನಾನೊಬ್ಬರು ಭಾರ ಹೊತ್ಕೊಳ್ಬೇಕಾ ಇಲ್ಲ? ಇದು ನನ್ನ ಕತೆ ಮಾತ್ರ ಅದ ನಂಗೆ ಕಾಣುತ್ತೆ. ಇದು ಬರೀ ನನ್ನೊಬ್ಬನ ಕತೆ. ಹಲ್ಲೆಲೂಯಾ. ನೀವು ಒರೆಸ್ತಾನೆ ನಿಮಗೆ ಭಾರ ಒರೆಸೋರ್ಗು ಬಿಡಂಗಿಲ್ಲ. ಹಲ್ಲೆಲೂಯಾ. ಹೇಳ್ರಿ, ಒಬ್ಬರು ಮತ್ತೊಬ್ಬರ ಭಾರವನ್ನು ಹೊತ್ತುಕೊಳ್ಳಿರಿ. ಒಬ್ಬ ಮನುಷ್ಯ ಭಾರದಲ್ಲಿ ಇದ್ದಾಗ ನಾವು ಅವರ ಭಾರವನ್ನು ಹೊತ್ತುಕೊಳ್ಳಬೇಕು. ಈ ಪದಕ್ಕಾಗಿಯೇ ದೇವರು ನನಗೆ ಕತ್ತೆಯನ್ನು ದರ್ಶನ ಕೊಟ್ಟನು. ಕತ್ತೆ ನಿನ್ನ ಲಗೇಜನ್ನೆಲ್ಲ ಹೊತ್ಕೊಂಡು ಹೋಗ್ತಾ ಇದೆ ಅರಸು, ಆದ್ರೆ ನೀನು ನಿನ್ನ ಕತ್ತೆಯ ಭಾರವನ್ನ ಹೊತ್ತುಕೊಳ್ಳಬೇಕು. ಹಲ್ಲೆಲೂಯಾ. ನಿನ್ನೆ ನಾನು ಬಹಳ ಚಿಂತೆಯಲ್ಲಿದ್ದೆ, ವಾಕ್ಯ ಬರೆಯಕ್ಕೂ ಕೂಡ ಮನಸ್ಸಿಲ್ಲ, ಗಲಿಬಿಲಿದ್ದೆ. ನಾನು ಪ್ರಾರ್ಥನೆ, ದೇವ್ರು ನಾನು ಗಲಿಬಿಲಿ ತೆಗೆದಾಗಪ್ಪ ಸಮಾಧಾನವನ್ನು ನಾನು ಬರ್ಕೊಳುತ್ತೆ ಅಂತ ಸಂದರ್ಭದಲ್ಲಿ ದೊಡ್ಡದಾಗಿದ್ದ ನನ್ನ ಹೆಂಡತಿಯ ಮುಖ ಸಣ್ಣದಾಗಿತ್ತು ಅಂತೇಳಿ ಮೇಲಿದ್ದವ್ರು ಹೇಳಿದ್ರು. ಹಲ್ಲೆಲೂಯಾ. ಅವಾಗ ನಾನು ನೋಡಿದೆ, ಗ್ಲೋ ಆಗಿ ಕಾಣಿಸ್ತಾ ಇದ್ದ. ನನ್ನ ಹೆಂಡತಿ ಹೋಗಿ ಮಲ್ಕೊಂಡೇ ಪ್ರೇಯರ್ ಮಾಡ್ತಾ ಇದ್ದಳು. ಬೆಳಿಗ್ಗೆ ಒಂದು ಮಾತು ಕೇಳಿದ್ರು ನನಗೆ. ಆಕೆಗೆ ಡೌಟು ಬಂದು ಕೇಳಿದ್ಳು, ಚಿನ್ನು ನೀನು ಒಂದು ಮಾತು ಕೇಳ್ತಾನೆ, ಕೇಳಮ್ಮ. ಏನ್ ಕೇಳು? ಸಾವಿರ ಕೇಳು. ನೀನು ಭಾನುವಾರ ಪ್ರೇಯರ್ ಮಾಡ್ಕೊತೀಯ ನಿಜ ಅಂತ ಕೇಳು. ಈಗ ಬರುವಾಗ ಹೆಂಗ ಅನ್ಸ್ಬೇಕು ಹೇಳು? ನನಗೆ ನನ್ನ ಹೆಂಡತಿ ಕೇಳಿದ್ರು, ಚಿನ್ನು ನೀನು ಭಾನುವಾರ ಪ್ರೇಯರ್ ಮಾಡ್ಕೊತೀಯ ಅಂತ ಕೇಳಿದ್ರು. ನನಗೆ ಮಾತಾಡಕ್ಕೆ ಆಗಿಲ್ಲ. ಸ್ವಲ್ಪ ನಾ ಬರ್ತೇನೆ, ಫ್ರೆಶಪ್ ಆಗಿ ಬರ್ತೇನೆ, ನೀನ್ ಪ್ರಶ್ನೆಗೆ ಉತ್ತರ ಮಾಡ್ತೇನೆ ಅಂತ ಹೋಗಿ ಬಂದೆ. ಏನ್ ಕೇಳೇ ಅದೇ ಭಾನುವಾರ ನೀನ್ ಪ್ರೇಯರ್ ಮಾಡ್ಕೊತ? ಅಲ್ಲಮ್ಮ, ಚರ್ಚಿಗೆ ನಾನೇ ಪ್ರಾರ್ಥನೆ ನಡೆಸುವವನು, ನಾನೇ ಆರಾಧನೆ ಮಾಡ್ತೇನೆ, ವಾಕ್ಯ ಹೇಳ್ತೇನೆ, ಅಂತ್ಯಾಶೀರ್ವಾದ ಕೊಡ್ತೇನೆ, ಎಲ್ಲರಿಗೂ ಪ್ರೇಯರ್ ಮಾಡ್ತೇನೆ. ಹೆಂಗೆ ಕೇಳಿದೀನಿ ಅಂತ. ಅದೆಲ್ಲ ಮಾಡ್ತೇನೆ, ಅದು ಬಿಡು. ಅದಲ್ಲ, ಸಭೆಯಲ್ಲಿ ಇದ್ದಾಗ 1 ಸೆಕೆಂಡ್ ಆದ್ರೂ ನಮ್ ಕುಟುಂಬಕ್ಕಾಗಿ ನೀನ್ ಪ್ರೇಯರ್ ಮಾಡ್ತೀಯಾ ಅಂತ ಆಕೆ ಪ್ರಶ್ನೆ. ಹಲ್ಲೆಲೂಯಾ. ನನಗೆ ಇವತ್ತು ರಿಯಲೈಸ್ ಆಗಿದೆ, ಸತ್ಯ ಹೇಳ್ತೇನೆ, ಇಷ್ಟು ವರ್ಷ ಆಯ್ತು ಸೇವೆಗೆ ಬಂದು ನನಗಿಂತದೊಂದು ಥಾಟ್ಸೇ ಬಂದಿಲ್ಲ. ನಾನು ಇಲ್ಲಿ ಬಂದಾಗ ನನ್ನ ಮನೆಗೋಸ್ಕರ ಪ್ರೇಯರ್ ಮಾಡ್ಕೊಳ್ಬೇಕಂತ ಗೊತ್ತಿಲ್ಲ ನನಗೆ. ಹಲ್ಲೆಲೂಯಾ. ಎಷ್ಟು 9 ವರ್ಷಗಳು ತುಂಬಿದ ಮೇಲೆ ನನ್ನ ಹೆಂಡತಿಗೆ ಆಲೋಚನೆ, ನನ್ನ ಯಜಮಾನ ಸಭೆಯಲ್ಲಿ ನಮಗೋಸ್ಕರ ಪ್ರೇಯರ್ ಮಾಡ್ತಾನೆ ಇಲ್ಲ ಇತ್ತ ಅಂತ. ಹಲ್ಲೆಲೂಯಾ. ಸ್ತೋತ್ರ. ಹಲ್ಲೆಲೂಯಾ. ಅದಕ್ಕೆ ನಾನೇನ್ ಮಾಡಿದ್ದೇನೆ, ಈಗ ನನ್ನ ಹೆಂಡತಿಯ ಭಾರವನ್ನು ನಾನು ಹೊತ್ತುಕೊಂಡಿದ್ದೇನೆ. ಭಾನುವಾರ ದಿನ ಕೂಡ ನನ್ನ ಕುಟುಂಬಕ್ಕೆ ನಾನು ಪ್ರೇಯರ್ ಮಾಡ್ತೇನೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ನಿನ್ನೆ ದಿವಸ ನನಗೆ ಅಮೌಂಟ್ ಬೇಕು, ಸಂಜೆ ಹೊತ್ತಲ್ಲಿ ನನಗೆ ಅಮೌಂಟ್ ಬೇಕು. ನನ್ನ ಹೆಂಡತಿ ಪರ್ಸನಲ್ ಒಂದು ಲೋನ್ ಮುಖಾಂತರ 25,000 ರೂಪಾಯಿ ಲೋನ್ ತೆಗೆದು ನನಗೆ ಕೊಟ್ಟರು. ಹಲ್ಲೆಲೂಯಾ.
ಆ ಲೋನ್ ಇಲ್ಲದೆ ಹೋಗಿದ್ರೆ ಇವತ್ತು ಇಲ್ಲಿ ನಿಂತಾಗ ಕೂಡ ನನ್ನ ಚಿಂತೆ ಎಲ್ಲಿರ್ತಿತ್ತೋ ಏನೋ ಗೊತ್ತಿಲ್ಲ. ಹಲ್ಲೆಲೂಯಾ. ಕ್ಲಿಯರ್ ಮಾಡಿದ್ರು, ದೇವ್ರ ಸ್ತೋತ್ರ. ಯಾಕೆ ಆಕೆ ಯಾವತ್ತು ಕೂಡ ಲೋನ್ಗೆ ಕೈ ಹಾಕುವ ವ್ಯಕ್ತಿನೇ ಅಲ್ಲ. ಆದ್ರೆ ಆಕೆ ಇರುವ ಪರಿಸ್ಥಿತಿಯಲ್ಲೂ ಕೂಡ ನನ್ನ ಗಲಿಬಿಲಿಯನ್ನ ನೋಡಿ ನನ್ನ ಭಾರವನ್ನ ಹೊತ್ತುಕೊಂಡಳು. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಒಂದು ಕ್ಲೂ ಆಗಿ ನಾನು ಹೇಳಿದೆ, ನನಗಿಂತ ಸಮಸ್ಯೆದ ಭಾರವನ್ನ ನನ್ನ ಹೆಂಡತಿ ಹೊತ್ತುಕೊಂಡಳು. ಹಾಗಾದ್ರೆ ಈಗ ನೀನ್ ಸಾಕಿರೋ ಒಂದು ಕತ್ತೆ ಲಗೇಜ್ ಎಲ್ಲ ಹೊತ್ಕೊಂಡು ಹೋಗ್ತಾ ಇದೆ, ಆ ಕತ್ತೆಯ ಭಾರವನ್ನ ನೀನು ಹೇಗೆ ಹೊತ್ಕೊಳ್ಳಿಕ್ ಸಾಧ್ಯ? ಬಿಟ್ಬಿಡ್ಬೇಡ್ರಿ, ಕತ್ತೆನೇ ಪ್ರಸಂಗ. ಹೇಗೆ ಹೊತ್ಕೊಳ್ತೀರಿ? ಹಲ್ಲೆಲೂಯಾ. ಯೋಚನೆ ಮಾಡಬೇಕು, ಕತ್ತೆ ಭಾರನ ಹೇಗೆ ಹೊತ್ಕೊಳ್ಳಿ? ನನ್ನ ಮನೇಲಿ ನಾನೇ ಕತ್ತೆ. ನಮ್ಮ ಮನೇಲಿ ಯಾರು ಕತ್ತೆ? ಹೇಳ್ಬೋದು ಧೈರ್ಯವಾಗಿ, ನಮ್ಮ ಮಾವನೇ ಕತ್ತೆ. ಹಲ್ಲೆಲೂಯಾ. ಯಾವಾಗ ನಮ್ಮ ಮಾವ ನಮಗ್ ಬೈತಾ ಇರ್ತದಲ್ಲ ಕತ್ತೆಗಳ, ನಮಗೆ ಈ ಸತ್ಯನ ಗೊತ್ತಿದ್ದಿಲ್ಲ. ನಮ್ಮ ಮನೇಲಿ ಯಾರು ಕತ್ತೆ? ನಮ್ಮ ಮಾಮ ಕತ್ತೆ. ಹಲ್ಲೆಲೂಯಾ. ನನ್ನ ಸ್ವಂತ ನನ್ನ ತಂದೆ ಮನೆಗೆ ಹೋದ್ರೆ ನಮ್ಮ ಅಪ್ಪ ಕತ್ತೆ. ಹಲ್ಲೆಲೂಯಾ. ಇವತ್ತು ದಸವಂತಿ ಆಂಟಿ ಮನೆಗೆ ಬಂದ್ರೆ ಆಂಟಿ ಕತ್ತೆ. ಹಲ್ಲೆಲೂಯಾ. ಹೀಗೆ ಯೇಸುವಣ್ಣವ್ರ ಮನೆಗೆ ಹೋದ್ರೆ ಯಾರು ಕತ್ತೆ? ಈಗ ಸ್ವಲ್ಪ ಅಕ್ಕ ಕತ್ತೆ ಆಗ್ಯಾರ. ಹಲ್ಲೆಲೂಯಾ. ಈಗ ಒಬ್ಬ ಯಜಮಾನ ಮನೆಯಲ್ಲಿ ಕತ್ತೆಯ ಸ್ಥಾನವನ್ನು ವಹಿಸ್ತಾನೆ. ಗಮನಿಸಿದ ಪ್ರೇರೆ, ಕತ್ತೆಯ ಸ್ವಭಾವ ಏನು ಗೊತ್ತಾ? ಅಲ್ಲಿ ಕ್ಯಾರ್ಲಿನ್ ಬರ್ತಾಳ, ನನಗೆ ಪಾಪ ಚಾಕ್ಲೇಟ್ ಬೇಕು, ಅದು ಹಾಕಿ ಬಾರ. ತಂದದಲ್ಲ ಅದು. ಯೇಸುವನ್ನ ತಗೊಳ್ತಾರ ಇಲ್ಲ. ವಿಲಿಯಂ ಅಲ್ಲಿ ಬರ್ತಾನೆ, ನನಗೂ ಒಂದು ಚಾಕ್ಲೇಟ್ ಬೇಕು, ಇದು ಯಾರು ಬಾರ? ವಿಲಿಯಂದು. ತೆಗೆದುಕೊಳ್ತಾರ ಇಲ್ಲ. ಶ್ವೇತಕ್ಕೆ ಬರ್ತಾರೆ, ನೋಡ್ರಿ ಹಬ್ಬ ಬರ್ತಾ ಇದೆ, ನಮ್ಮ ಮಗನಿಗೆ ದೊಡ್ಡ ಸೀರೆ ತಗೋತಾರ. ನಾನು ಹಂಗಿಲ್ಲ ಸಿಸ್ಟರ್, ಉದಾಹರಣೆಗೆ ಹೇಳ್ತೇನೆ. ಹಲ್ಲೆಲೂಯಾ. ನನಗೆ ಅದಕ್ಕಿಂತ ದೊಡ್ಡದು ಬೇಕು ಅಂದ್ರೆ ಈಗ ಅಕ್ಕನ್ ಭಾರ ಇದು ಯಾಕೆ ತಗೊಳ್ಬೇಕು? ಯೇಸುವನ್ನ ತಗೊಳ್ಬೇಕು. ಅಲ್ಲಿಂದ ಚಿಲ್ಲರ್ಗಿಂದ ಎಲ್ಲೋ ಒಂದು ಫೋನ್ ಬರ್ತದ, ಮಗ ನನಗೆ ಆರಾಮಿಲ್ಲೋ ಅಂತ ಅಜ್ಜಿ ಬಹಳ ಪ್ರೀತಿ ಮಾಡ್ತಾರ. ಅಣ್ಣ ಹೇಳಿದ್ರು, ಈಗ ಅಣ್ಣ ಅಲ್ಲಿಗೆ ಹೋಗ್ಬೇಕು, ಗಾಡಿಗೆ ಎಣ್ಣೆ ಬೇಕು, ಅದು ಭಾರ ಯಾರು ತಗೋಬೇಕು? ಹೋಗ್ತೀನಿ. ಎಲ್ಲ ಭಾರವನ್ನ ಅವರ ಮನೆಯಲ್ಲಿ ತೆಗೆದುಕೊಳ್ತಕ್ಕಂಥ ಕತ್ತೆಯ ಸ್ಥಾನ ವಹಿಸತಕ್ಕಂಥ ಯಜಮಾನ ಆಗಿರ್ಬೋದು, ಸ್ತ್ರೀಯರಾಗಿರ್ಬೋದು, ಪ್ರೇಮ ಕುಟುಂಬದ ಎಲ್ಲ ಜವಾಬ್ದಾರಿಯನ್ನು ಯಾರು ಹೊತ್ಕೊಳ್ತಾ ಇರ್ತಾರೋ ಎಲ್ಲದಕ್ಕೂ ಹೋಗಿ ಅವ್ರಿಗೆ ಹೇಳ್ತಾರೆ, ನನಗೆ ಅದಕ್ಕೆ ಹಣ ಬೇಕು, ಅಡಿಗೆ ಮಾಡಿದ್ಯಾ, ಬಟ್ಟೆ ಹೋಗ್ತಿದ್ಯಾ, ಮನೆ ಸಾರಿಸಿದ್ಯಾ, ಡ್ಯೂಟಿ ಹೋಗಿಯಾ, ಬಂದಿಯಾ, ಎಲ್ಲ ಯಾರು ಮಾಡ್ತಾರೆ? ಆಂಟಿ ಮಾಡ್ತಾರೆ. ಹಾಗಾದ್ರೆ ಮನೆಯಲ್ಲಿ ಕತ್ತೆಯ ಸ್ಥಾನ ಯಾರಿಗಿದೆ? ಆಂಟಿಗಿದೆ. ನನ್ನ ಮನೇಲಿ ನನಗಿದೆ, ನಮ್ಮ ತಂದೆ ಮನೇಲಿ ನನ್ನ ತಂದೆಗಿದೆ, ನಮ್ಮ ಮಾಮನ ಮನೆಗೆ ಹೋದ್ರೆ ಅಂಕಲ್ ಇದ್ದಾರೆ. ಹಲ್ಲೆಲೂಯಾ. ದೇವ್ರ ಸ್ತೋತ್ರ. ನಾನು ಕಂಡ ಮಟ್ಟಿಗೆ ನಮ್ಮ ಮಾಮನ ಕುಟುಂಬದಲ್ಲಿ ನಾನು ಬಂದಾಗಿಂದ ನಮ್ಮ ಮಾಮನ ಕರ್ತೇನೆ, ನಮ್ಮ ಆಂಟಿನ ಕರ್ತೇನೆ. ಹಲ್ಲೆಲೂಯಾ. ಎಷ್ಟು ಆರಾಮಿಲ್ಲ ಅಂದ್ರೂ ಕೂಡ ನಾವು ಆಂಟಿ ಕೂತ್ಕೊಳ್ಳಲ್ಲ. ಅವ್ರು ಏನ್ ಮಾಡ್ತಾರ? ವಾರದಲ್ಲಿ 3 ದಿನ ಆದ್ರೂ ಕತ್ತೆ ಕೆಲಸ ಮಾಡ್ತಾರ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಅವ್ರು ಹೇಳ್ತಾರ, ಈ ಸಾರಿ ನಾನೇ ಸಂಘ ಕಟ್ಟಿದ್ದಾರೆ, ನನ್ನ ಸಂಪಾದನೆಯಲ್ಲಿ ಕಟ್ಟಿದ್ದೆ. ಹಲ್ಲೆಲೂಯಾ. ಮನೆಯಲ್ಲಿ ಯಾವುದೋ ಒಬ್ಬ ಯಜಮಾನ ಎಲ್ಲಾ ಭಾರಗಳನ್ನ ಹೊತ್ತುಕೊಂಡು ಹೋಗ್ತಾ ಇರ್ತಾನೆ. ನಾವು ಅಂದ್ಕೊಳ್ತೇವೆ ಆತ ಯಜಮಾನ, ಆತ ಮಾಡ್ಬೇಕು. ಹಲ್ಲೆಲೂಯಾ. ಅದಕ್ಕೆ ಯಾಕೆ ಅದ್ರ ಮೇಲೆ ಒರೆಸಿದ್ರಿ ಅಂದ್ರೆ ಅದು ಕತ್ತೆ. ಅದ್ರ ಮೇಲೆ ಲಗೇಜ್ ಹಾಕ್ಲಿಕ್ಕೆ ಸಾಕಿದ್ದೇವೆ, ಅದು ಒತ್ಕೊಂಡೇ ಹೋಗ್ಬೇಕು. ಹೋಗ್ಲಪ್ಪ, ನೀವು ಒತ್ಕೋಬೇಡ್ರಿ, ಕತ್ತೆಯ ಭಾರವನ್ನಾದ್ರೂ ಒತ್ಕೊಡ್ರಿ. ಕತ್ತೆಯ ಭಾರ ಏನಿರ್ತದ್ರಿ ಪಾಸ್ಟ್ರೆ? ನಮ್ ಕೈಲಿ ಹೊರಕ್ಕಾಗಲ್ಲ ಅಂತೇಳಿ ಕತ್ತೆಗೆ ಹಾಕಿವಿ. ಕತ್ತೆ ಈಗ ಒತ್ಕೊಂಡು ಹೋಗ್ತಾ ಇದೆ ಅಂತ ಇಟ್ಕೊಡ್ರಿ. ಸ್ವಲ್ಪ ಬಾಯಾರಿಕೆ ಆಗ್ತಾ ಇದೆ. ಈಗ ಯಜಮಾನ ನಡ್ಕೊಂಡ್ ಬರ್ತಾ ಇರ್ತಾನ. ಯಜಮಾನ ಏನ್ ಮಾಡ್ಬೋದು? ಕತ್ತೆಗೆ ನೀರ್ ಕುಡಿಸ್ಬೋದು. ಹಲ್ಲೆಲೂಯಾ. ಕತ್ತೆಗೆ ಭಾರ ಹೊರದ ಟೆನ್ಷನ್ ಇಲ್ಲ, ಇನ್ನೂ ಒಂದು ಹಾಕು ಒತ್ಕೊಂಡು ಹೋಗ್ತದ. ಆದ್ರೆ ಒತ್ಕೊಂಡು ಹೋಗುವ ಹಾದಿಯಲ್ಲಿ ಅದಕ್ಕೆ ನೀರೆಲ್ಲಿದೆ ಅಂತ ಗೊತ್ತಿಲ್ಲ. ಹಲ್ಲೆಲೂಯಾ. ದಾಹ ಆದಾಗ ಆ ಲಗೇಜ್ ಅನ್ನೆಲ್ಲ ಒತ್ಕೊಂಡು ಹೋಗಿ ಅದನ್ನ ನೀರು ಕುಡಿಲಿಕ್ಕೆ ಆಗಲ್ಲ. ನಿನ್ ಪಕ್ಕದಲ್ಲಿ ಇದೆಯಲ್ಲ, ಆರಾಮಾಗಿ ಬರ್ತಾ ಇರಲಿಲ್ಲ. ರಾಣಿ ತರ ಹೆಂಡತಿಯರು ಜಾಗ್ರತೆ. ರಾಣಿ ತರ ಬರ್ತಾ ಇರುವಾಗ ಬೆಳಿಗ್ಗೆ ಎದ್ದು ಆಯಾಸದಲ್ಲಿ ಬಂದು ಕೆಲಸ ಮಾಡಿ ಮಕ್ಕೊಂಡು ಕತ್ತೆ ಬೆಳಿಗ್ಗೆ ಎದ್ದದ. ಏನ್ ಮಾಡಬೇಡ, ಸುಮ್ಮನೆ ಬೆಚ್ಚನದು ಚಾಯ್ ಮಾಡಿಕೊಟ್ರ ಕತ್ತೆ ಮನ್ಸು ಅನಿಸ್ತಾರ, ಅಯ್ಯೋ ರಾತ್ರಿ ಎಲ್ಲ ಪ್ರಯಾಸ ಪಟ್ಟು ನಿದ್ದೆಯಲ್ಲೂ ಕೂಡ ಸರಿಯಾಗಿ ನಿದ್ದೆ ಆಗಿಲ್ಲ, ಕೆಲಸದಲ್ಲಿ ಮೈಕೆಲ್ಲ ನೋವಾಗಿದೆ, ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಒಳ್ಳೆ ಚಾಯ್ ಸಿಕ್ಕಿದ್ರೆ ಅಂತ ಮನಸ್ಸಲ್ಲಿ ಇರುವ ಒಂದು ಭಾರವನ್ನ ಹೆಂಡತಿ ಆದಂತ ನೀನು ಅರಿತುಕೊಂಡು ತಕ್ಕ ಸಮಯಕ್ಕೆ ಒಂದು ಚಾಯನ್ನ ಮಾಡಿಕೊಟ್ರೆ ಆ ಕತ್ತೆಯ ಮನಸ್ಸು ಬಹಳ ಸಂತೋಷ ಪಡ್ತದೆ. ಹಲ್ಲೆಲೂಯಾ. ಒತ್ಕೊಡೋದಂದ್ರೆ ನೀನೇನೋ ಲಗೇಜ್ ಒತ್ಕೊಡೋದು ಬೇಕಾಗಿಲ್ಲ. ಅವರ ಮನಸ್ಸಲ್ಲಿರೋ ಭಾರವನ್ನ ಗಮನಿಸ್ರಿ. ಆ ಭಾರವನ್ನ ನೀನು ಹೊತ್ಕೊ ಸಾಕು. ನೀನು ಕೆಲಸ ಮಾಡ್ಬೇಕಂತ ನಾನು ಹೇಳ್ತಾ ಇಲ್ಲ. ಆತನ ಏನೆಲ್ಲ ಪ್ರಯಾಸ ಪಟ್ಟು ಬರ್ತಾನ, ಮನೆಗೆ ಬಂದ ತಕ್ಷಣ ಸ್ವಲ್ಪ ಕೂತ್ಕೊಡ್ರಿ, ಒಂದ್ ಚಾಯ್ ಮಾಡ್ಲಿ, ಸ್ವಲ್ಪ ಬಿಸಿ ನೀರು ಕಾಯಿಸಿ ಕೊಡ್ಲಿ. ಹಲ್ಲೆಲೂಯಾ. ಭಾರ ಹೊತ್ಕೊಂಡು ಮೈಕೆ ನೋವು ಆಗ್ತಾ ಇರ್ತದೆ. ಅಭ್ಯಾಸ ಮಾಡ್ರಿ. ಬಹಳ ಹಾರ್ಡ್ ವರ್ಕ್ ಮಾಡಿ ಬಂದಾಗ ಸ್ವಲ್ಪ ನೀರ್ ಕಾಯಿಸಿ, ಸ್ವಲ್ಪ ನೀರ್ ಕಾಯ್ದು ಸ್ನಾನ ಮಾಡ್ಕೊಂಡ್ ಬರ್ರಿ. ಮೈ ಹಗುರ ಆಗ್ತದಂದ್ರೆ ನೆಕ್ಸ್ಟ್ ದಿನ ನೀನ್ ಕಾಯಿಸೇ ಬೇಡ. ಹಲ್ಲೆಲೂಯಾ.
ಮೊದಲು ಒಬ್ಬ ಮನುಷ್ಯಲಿರೋ ಭಾರವನ್ನ ನಾವು ಹೊತ್ಕೊಳ್ಬೇಕು ಪ್ರಿಯರೇ. ಹಲ್ಲೆಲೂಯಾ. ಪ್ರತಿಯೊಂದು ಮನೆಗೆ ಕತ್ತೆ ಅದ. ಕತ್ತೆ ಇಲ್ಲ ನಮ್ಮ ಜೀವನ ಎಲ್ಲ ಕುದುರೆನೇ ಆಗ್ಬಿಟ್ರೆ, ಯವನಸ್ಥರ ತರ ಕುದುರೆ ಆಗ್ಬಿಟ್ರೆ ಮನೆ ನಡೆಯಲ್ಲ. ಹಲ್ಲೆಲೂಯಾ. ಆ ಕತ್ತೆ ಹೃದಯವನ್ನ ನಾವು ಗಮನಿಸ್ಬೇಕು. ತಾಯಿ ಆಗಿರ್ಬೋದು, ತಂದೆ ಆಗಿರ್ಬೋದು, ಮತ್ತೆ ಏನೋ ಮಾಡ್ಕೊಂಡು ಬಂದಿರ್ತಾರ. ಈಗ ಉದಾಹರಣೆ, ಆಂಟಿ ಕೆಲಸ ಮಾಡ್ಕೊಂಡು ಬರ್ತಾರ, ತಮ್ಮಂಗ ಮಾಡಲ್ಲ, ನಾನು ಎಕ್ಸಾಂಪಲ್ ಹೇಳ್ತೇನೆ. ಎಲ್ಲ ಡ್ಯೂಟಿ ಮಾಡ್ಕೊಂಡು ಬರ್ತಾರ, ಬಹಳ ಪ್ರಯಾಸ ಆಗಿರ್ಬೋದು. ಸ್ವಲ್ಪ ಒಂದು ದಿನ ಮಲ್ಕೊಂಡ್ಬಿಡ್ಬೋದು ಆಂಟಿ, ಅಡಿಗೆ ಮಾಡ್ಲಿಕ್ಕೆ ಆಗಿಲ್ಲ, ತಮ್ಮನಿಗೆ ಗೊತ್ತಿಲ್ಲ, ಇಲ್ಲಿಂದಲೂ ಹೋಗಿ ಬಂದಾನ ಆತನ ಕೂಡ ಟೈಮ್ಗೆ ಅಡಿಗೆ ಆಗಿಲ್ಲ ಅಂದ್ರೆ ಬೇಜಾರು ಆಗ್ಬೋದು. ನನ್ ಸ್ವಭಾವ ಹಂಗೆ ಇದ್ದಿದ್ದು, ಇನ್ನ ಅಡಿಗೆ ಮಾಡಿಲ್ಲ, ಏನಮ್ಮ ಮಾಡ್ತಾ ಇದ್ದಿ ಅಂತ ಅನ್ಬೋದು. ಸ್ವಲ್ಪ ವಿಚಾರ ಮಾಡಿ. ಎಲ್ಲಾ ದಿನ ಟೈಮ್ಗೆ ಅಡಿಗೆ ಮಾಡ್ತಾ ಇರುವಂತ ತಾಯಿ ಒಂದು ದಿನ ಅಡಿಗೆ ಮಾಡಿದ ಮಲ್ಕೊಂಡಿದ್ದಾಳಂದ್ರೆ ಸ್ವಲ್ಪ ವಿಚಾರ ಮಾಡಿ, ಆಕೆ ಏನೋ ಭಾರ ಇದ್ದಿರ್ಬೇಕು. ಅಲ್ಲೆಲ್ಲೂಯ್ಯ. ಸುಸ್ತಾಗಿರ್ಬೇಕು, ಮಲ್ಕೊಂಡು ಬಿಡು ಅಂತ ಹೇಳಿ ತಮ್ಮನೆ ಹೋಗಿ ಸ್ವಲ್ಪ ಗ್ಯಾಸ್ ಹಚ್ಚಿ ಒಂದು ಅಡಿಗೆ ಮಾಡ್ಬಿಟ್ರೆ ಹೆಂಗಿರ್ತದ ಕತ್ತೆ ಮನಸ್ಸು. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಬೈಬಲ್ ಇರ್ತದೆ, ಒಬ್ಬರ ಭಾರವನ್ನ ಮತ್ತೊಬ್ರು ಹೊತ್ಕೊಳ್ಬೇಕು ಪ್ರಿಯರೇ. ನೀನ್ 2 ಹೊತ್ಕೊಂಡಿ, ಆತ ನಾನು 1 ಸಿಮೆಂಟ್ ಹೊತ್ಕೊಳ್ತೇನೆ, ಅದಲ್ಲ. ಆತ 2 ಸಿಮೆಂಟ್ ಹೊರ್ತಾನ ಚಿಂತೆ ಮಾಡ್ಬೇಡ. ಅದಕ್ಕೆ ಬಿಟ್ಟು ಆತನ ಮನಸ್ಸಲ್ಲಿ ಏನಿದೆ, ಬಂದಾಗ ನಾನು ಹೆಂಡತಿ ಪ್ರೀತಿಯಿಂದ ಸ್ವಾಗತ ಮಾಡಿದ್ರೆ ಸಾಕಪ್ಪ, ಅದು ಆತನ ಭಾರ. ಅದನ್ನ ನೀನ್ ಮಾಡಿದ್ರೆ ನಿನ್ ಕುಟುಂಬ ಸಂತೋಷವಾಗಿರ್ತದೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ.